ಏಳನೇ ತರಗತಿ ಪಾಠ 3 ಹಿಂದಿ. ಪಾಠ 3 ಹಿಂದಿ. ಸುನೋ ಮೇರಿ ಕಹಾನಿ. ಸುನೋ ಮೇರಿ ಕಹಾನಿ. ಈ ಪಾಠದಲ್ಲಿ ಬರುವಂಥ ಕಠಿಣ ಶಬ್ದ ಅಂದರೆ ಡಿಕ್ಟೇಷನ್ ವರ್ಡ್ಸ್ ಮೊದಲನೇದಾಗಿ ಬರೆಯಲಾಗಿದೆ. ನಿಮಗೂ ಕೂಡ ಇವತ್ತಿನ ಸುನೋ ಮೇರಿ ಕಹಾನಿ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಡೆ ನೋಡ್ಬೋದು. ಮೊದಲನೇದಾಗಿ ನಾನು ಡಿಕ್ಟೇಷನ್ ವರ್ಡ್ಸ್ನ ಬರೆದಿದ್ದೀನಿ. ಈ ಥರ ಇಲ್ಲಿ ಅಷ್ಟು ಡಿಕ್ಟೇಷನ್ ವರ್ಡ್ಸ್ನ ನಾವು ಬರೆದಿದ್ದೀವಿ. ನೀವು ಕೂಡ ನೋಡ್ಕೊಳ್ಳಿ, ಹಾಗೆ ಬರ್ಕೊಳ್ಳಿ ಮಕ್ಕಳ ಅಂತ ಹೇಳ್ತಾ ಈ ಥರ ಡಿಕ್ಟೇಷನ್ ವರ್ಡ್ಸ್ನ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಾಠನೂ ಕೂಡ ಸುಲಭ ರೀತಿಯಿಂದ ಅರ್ಥವಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಬೇಗ ಓದಕ್ಕೆ ಬರುತ್ತೆ ಅಂತ ಈ ಥರ. ಆಮೇಲೆ ನೆಕ್ಸ್ಟು ಪಾಠದಲ್ಲಿ ಬರುವಂಥ ಶಬ್ದಾರ್ಥ ಅಂದರೆ ಪದಗಳ ಅರ್ಥ ಅಂತ ನೀವು ಕನ್ನಡದಲ್ಲಿ ಬರೀತಿರಲ್ಲ ಅದೇ ರೀತಿ ಈಗ ನಮ್ಮ ಹಿಂದಿಯಲ್ಲೂ ಕೂಡ ಶಬ್ದಾರ್ಥ ಬರೋದ್ರಿಂದ ನಾವು ಆ ಶಬ್ದಕ್ಕೆ ಯಾವ ರೀತಿ ನಾವು ಇನ್ನು ಏನೇನು ಅರ್ಥಗಳನ್ನು ಕರಿತೀವಿ ಅನ್ನೋದಕ್ಕೆ ಶಬ್ದಾರ್ಥಗಳನ್ನು ಬರ್ಕೋತೀವಿ. ತದನಂತರ ಆ ಪಾಠದಲ್ಲಿ ಬರುವಂಥ ಕ್ವಶನ್ ಆನ್ಸರನ್ನು ಬರಿತೀವಿ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಮೊದಲನೇದಾಗಿ ಬರೆಯಲಾಗಿದೆ, ನೀವು ಕೂಡ ನೋಡ್ಕೊಳ್ಳಿ. ಆಮೇಲೆ ಈ ಥರ ಪ್ರತಿಯೊಂದು ಶಬ್ದ ವಚನ ಲೀಕ್ ಅಂದರೆ ಏಕವಚನ ಇದ್ದರೆ ಅದರ ವಚನಗಳನ್ನು ಬರೀಬೇಕು ನಾವು. ಇಲ್ಲಿ ಕೂಡ ಏಕವಚನ ಬಹುವಚನ ಅಂತ ನಾವು ಕನ್ನಡದಲ್ಲಿ ಅಂತೀವಲ್ಲ ಅದೇ ರೀತಿ ಕೂಡ ನಾವು ಇಲ್ಲಿಯೂ ಬರೆದಿದ್ದೀವಿ. ಇನ್ನು ನೆಕ್ಸ್ಟ್ ಪೇಜಲ್ಲಿ ಏನಂತಂದರೆ ನೋಡ್ಬೋದು, ಇಲ್ಲಿ ವಿರುದ್ಧಾರ್ಥಕ ಪದಗಳಿದ್ದಾವೆ. ನೀವು ಕೂಡ ನೀಟಾಗಿ ಮಕ್ಕಳ ಬರ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮಾಡಲಾಗ್ತಿದೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಕೂಡ ನೋಟ್ಸನ್ನು ಆರಾಮಾಗಿ ಈಸಿಯಾಗಿ ಬರಿಬೋದನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಪಾಠದ ಸುನೋ ಮೇರಿ ಕಹಾನಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿಂದ ಮೊದಲನೇದಾಗಿ ಶಬ್ದಾರ್ಥನ ಬರೆದಿದ್ದೀವಿ, ನೋಡ್ಕೊಳ್ಳಿ ಈ ಥರ. ಆಮೇಲೆ ಇಲ್ಲಿ ಕ್ವಶನ್ ಆನ್ಸರ್ನ ಕೂಡ ನಾವು ಬರೆದಿದ್ದೀವಿ. ನೀವು ಕೂಡ ವಿಡಿಯೋನ ಸ್ಟಾಪ್ ಮಾಡಿಟ್ಕೊಂಡು ಬರಿಬೋದು ಅಂತ ಹೇಳ್ತಾ ಈ ಒಂದು ಪಾಠದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.